ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಎಸ್ ಕಲೆಕ್ಷನ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಹಾಗೆ ಸ್ಯಾರಿ ಡ್ರೆಸ್ ಇಷ್ಟ ಆಗಿದ್ರೆ ಡೈರೆಕ್ಟ್ ವಾಟ್ಸಪ್ ಇಂದ ಆದ್ರೂ ಬುಕ್ ಮಾಡ್ಕೋಬಹುದು. ಹಾಗೆ ಮೀಶೋ ಸೆಲ್ಲರ್ ಅಕೌಂಟ್ ಇಂದಾನು ಬುಕ್ ಮಾಡ್ಕೋಬಹುದು. ನಂದು ಮೀಶೋದಲ್ಲಿ ಡಿಎಸ್ ಕಲೆಕ್ಷನ್ 2026 ಅಂತ ನೇಮ್ ಇರೋದು. ಆಲ್ರೆಡಿ 3 ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಆಲ್ರೆಡಿ 2 ಬುಕಿಂಗ್ ಆಗಿದೆ. ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಇದು ಫಸ್ಟ್ ನಂದು ಮೀಶೋ ಇಂದ ಬುಕಿಂಗ್ ಆಗಿರೋ ಆರ್ಡರ್. ಇದು ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಇದರಲ್ಲಿ 5 ಸೈಜಸ್ ಇತ್ತು. ಆಲ್ರೆಡಿ 3 ಸೇಲ್ ಆಗಿದೆ, ಇನ್ನು 2 ಮಾತ್ರ ಇದೆ. ಇದು ಗುಲ್ಬರ್ಗದಿಂದ ಬುಕ್ ಆಗಿರೋದು ಫಸ್ಟ್ ಮೀಶೋ ಆರ್ಡರ್. ನಾನು ಅನ್ಕೊಂಡಿದ್ದೆ ಮೀಶೋದಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ 1 ಮಂತ್ 2 ಮಂತ್ಸ್ ಆದ್ಮೇಲೆ ಬರುತ್ತೆ ಆರ್ಡರ್ ಅಂತ. ತುಂಬಾ ಬೇಗ ಬಂತು. ನಿನ್ನೆ ಅಕ್ಸೆಪ್ಟ್ ಮಾಡಿದೆ ಆರ್ಡರ್ ಅಂಡ್ ಇವತ್ತು ರೆಡಿ ಟು ಸಿಪ್ ಬಂದು ಕೊರಿಯರ್ ಬಾಯ್ ಪಿಕಪ್ ಮಾಡ್ತಾರೆ. ಪಿಕಪ್ ಆದ್ಮೇಲೆ ಸಿಪ್ ಆಗ್ಬಿಡುತ್ತೆ. ಸೊ ವಿದಿನ್ 1 ವೀಕ್ ಅಲ್ಲಿ ಡೆಲಿವರಿ ಆಗುತ್ತೆ. ಪ್ರೊಸೀಜರ್ ತುಂಬಾ ಈಸಿ ಇದೆ. ಮೀಶೋ ಸೆಲ್ಲರ್ ಆಗಿ ವರ್ಕ್ ಮಾಡಬಹುದು. ನಾನು ಅನ್ಕೊಂಡಿದ್ದೆ ತುಂಬಾ ಕಷ್ಟಪ್ಪ ಮೀಶೋದಲ್ಲಿ, ಏನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೆ. ಜಸ್ಟ್ ಒಂದು ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿದೆ ನಾನು ಯೂಟ್ಯೂಬ್ ನೋಡ್ಬಿಟ್ಟು. ನಾನು ಇನ್ನೂ ಆರ್ಡರ್ ಬರಲ್ಲ ಅನ್ಕೊಂಡು ಹಂಗೆ ಸುಮ್ಮನೆ ಇದ್ದೀನಿ. ಆರ್ಡರ್ ಆಕ್ಸೆಪ್ಟ್ ಕೂಡ ಮಾಡಿರ್ಲಿಲ್ಲ. ಮತ್ತೆ ಮೀಶೋ ಸಡವಾಕ್ಸ್ ಇಂದ ಕಾಲ್ ಮಾಡಿ ಆರ್ಡರ್ ಬಂದಿದೆ, ನೀವು ಆಕ್ಸೆಪ್ಟ್ ಮಾಡಿ ಮೇಡಮ್ ಅಂತ ಒಂದು ಕಾಲ್ ಬಂತು. ಸೊ ಅವಾಗ ಆಕ್ಸೆಪ್ಟ್ ಮಾಡಿದೆ. ಸೊ ನನಗೂ ಏನು ಗೊತ್ತಿಲ್ಲ, ಇದ್ರ ಬಗ್ಗೆ ಐಡಿಯಾಸ್ ಇಲ್ಲ, ಯಾರು ಹೇಳೋರಿಲ್ಲ, ನಾನೇ ತಿಳ್ಕೊಬೇಕು. ಸೊ ನನ್ಗಾಗಿರೋ ಪ್ರಾಬ್ಲಮ್ ನಿಮಗ್ ಆಗ್ಬಾರ್ದು. ನಾನು ಪ್ರತಿಯೊಂದು ವಿಡಿಯೋ ಮಾಡಿ ಆಗ್ತಾ ಇರೋದು ಅದೇ ಉದ್ದೇಶ. ಇವತ್ತು ಈಗ ಆರ್ಡರ್ ಆಕ್ಸೆಪ್ಟ್ ಮಾಡಿದ್ಮೇಲೆ ಲೇಬಲ್ ಅವರೇ ಕೊಡ್ತಾರೆ. ಲೇಬಲ್ ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಈ ರೀತಿ ಲೇಬಲ್ ಇರುತ್ತೆ. ಸೊ ನಾನು ಪೂರ್ತಿಯಾಗಿ ತೋರ್ಸಕ್ ಆಗಲ್ಲ, ಯಾಕಂದ್ರೆ ವಿಡಿಯೋ ಬ್ಲಾಕ್ ಆಗುತ್ತೆ. ಈ ತರ ಇರುತ್ತೆ. ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ ಮಧ್ಯದಲ್ಲಿ ಕಟ್ ಮಾಡ್ಬಿಟ್ಟು ಬಾರ್ ಕೋಡ್ ಇರುತ್ತಲ್ಲ ಅದನ್ನ ಮೇಲ್ಗಡೆ ಅನ್ಸ್ಬೇಕು. ಕೆಳಗಡೆ ಸಪ್ಲೈಯರ್ ಬಿಲ್ ಇರುತ್ತಲ್ಲ ಅದು ಒಳಗಡೆ ಕೊರಿಯರ್ ಒಳಗಡೆ ಹಾಕ್ಬೇಕು. ಕೊರಿಯರ್ ಅಂದ್ರೆ ಬಾರ್ ಕೋಡ್ ಕವರ್ನೇ ತರ್ಸ್ಬೇಕಂತೆ. ನಾನು ಇನ್ನೂ ಆರ್ಡರ್ ಮಾಡಿದೀನಿ, ಬಂದಿಲ್ಲ. ಅಂಡ್ ಆರ್ಡರ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಫಸ್ಟ್ ಕಂಡೀಷನ್ ಆಮೇಲೆ ಲೇಬಲ್ ಡೌನ್ಲೋಡ್ ಮಾಡ್ಕೋಬೇಕು ಅಂಡ್ ಪ್ರಿಂಟ್ ತಗೋಬೇಕು. ಅದಾದ್ಮೇಲೆ ರೆಡಿ ಟು ಸಿಪ್ ಅಂತ ಇರುತ್ತೆ. ಅಂಡ್ ಬಾರ್ ಕೋಡೆಡ್ ಕವರ್ ಅಲ್ಲಿ ನಾವು ಪ್ಯಾಕ್ ಮಾಡ್ಬೇಕು ಅಂತ ರೂಲ್ ಇರೋದು. ಯಾಕಂದ್ರೆ ಅವರು ರಿಟರ್ನ್ ಹಾಕಿದ್ರೆ ನಾವು ಕ್ಲೈಮ್ ಮಾಡ್ಬೋದು. ಸೊ ಸದ್ಯಕ್ಕೆ ಈಗ ನನ್ನ ಹತ್ರ ಬಾರ್ ಕೋಡೆಡ್ ಕವರ್ ಇಲ್ಲ. ನಾನು ಜಸ್ಟ್ ಮೀಶೋದಲ್ಲೇ ಆರ್ಡರ್ ಮಾಡಿದೀನಿ. ಬಾರ್ ಕೋಡೆಡ್ ಕವರ್ ಕೂಡ ಮೀಶೋದಲ್ಲೇನೆ ನಮ್ಗೆ ಸಿಗುತ್ತೆ. ಸೊ ಅದನ್ನ ಇನ್ನೂ ತರ್ಸಿಲ್ಲ, ನಾನು ನಾಳೆ ಬರ್ಬೋದು. ಇವಾಗ ಆಲ್ರೆಡಿ ಒಂದು ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀನಿ. ಇದೇ ಕವರ್ ಅಲ್ಲೇನೆ ನೀಟಾಗಿ ಪ್ಯಾಕ್ ಮಾಡಿ ಕೊಡ್ಬೋದಂತೆ, ಏನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಪ್ರಾಬ್ಲಮ್ ಅಂದ್ರೆ ಏನಾದ್ರು ರಿಟರ್ನ್ ಮಾಡಿದ್ರೆ ನಾವು ಕ್ಲೈಮ್ ಮಾಡಕ್ ಆಗಲ್ಲ. ಬಾರ್ ಕೋಡ್ ಇದ್ರೆ ಆ ಬಾರ್ ಕೋಡ್ ನ ಸ್ಕ್ಯಾನ್ ಮಾಡ್ಬೋದು ಅಷ್ಟೇನೆ. ಬಾರ್ ಕೋಡ್ ಕವರ್ ಕೂಡ ಮೀಶೋದಲ್ಲೇ ನಾನು ತರಿಸಿರೋದು. ನಾನು ರಿಸೀವ್ ಆದ್ಮೇಲೆ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ. ಇವತ್ತು ನಾನು ಇದ್ರಲ್ಲೇನೆ ಪ್ಯಾಕ್ ಮಾಡ್ತಾ ಇರೋದು ಈ ಡ್ರೆಸ್. ಅಂಡ್ ಇನ್ನೊಂದು ಸಾರಿ ಜಸ್ಟ್ ನಿನ್ನೆ ಅಪ್ಲೋಡ್ ಮಾಡಿದ್ದೆ, ಅದು ಬುಕಿಂಗ್ ಆಗಿರೋದು. ಬೆಂಗಳೂರಿಂದಾನೇ ಬುಕಿಂಗ್ ಆಗಿದೆ. ಒಂದು ಚೂಡಿದಾರ್ಸು ಕಲಬುರ್ಗಿಯಿಂದ ಬುಕಿಂಗ್ ಆಗಿರೋದು. ಅಂಡ್ ಸೆಕೆಂಡ್ ನಂದು ಬುಕಿಂಗ್ ಆಗಿರೋದು ಈ ಸಾರಿ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸಿದ್ದೆ, ವೇರ್ ಮಾಡಿ ಕೂಡ ತೋರಿಸಿದ್ದೆ. ಸೊ ಇದನ್ನು ಪ್ಯಾಕ್ ಮಾಡ್ತೀನಿ. ಇವೆರಡನ್ನು ಪ್ಯಾಕ್ ಮಾಡಿ ಜಸ್ಟ್ ಇವತ್ತೇ ಪಿಕಪ್ ಮಾಡ್ತೀನಿ ಅಂತ ಫೋನ್ ಬಂದಿತ್ತು. ಸೊ ಅಷ್ಟೊತ್ತಿಗೆ ನಾನು ಲೇಬಲ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಲೇಬಲ್ ಎಲ್ಲ ಅನ್ಸ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟು ಕೊಡ್ತೀನಿ. ಅದಾದ್ಮೇಲೆ ಅವರು ರಿಸೀವ್ ಆದ್ಮೇಲೆ ಆಮೇಲೆ 1 ವೀಕ್ ಆದ್ರೆ ನಮ್ಗೆ ಸ್ಯಾಲ್ರಿ ಬರುತ್ತೆ. ಇದು ಮೀಶೋ ಪ್ರೊಸೀಜರು. ನಾನು ಜಸ್ಟ್ ಮೀಶೋ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಮಾತ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಹಾಕಿರೋದು. ಈಗ ನೆಕ್ಸ್ಟ್ ವಿಡಿಯೋ ನಾನು ಕ್ಯಾಟ್ಲಾಗ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಂಡ್ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿದ್ಮೇಲೆ ಆರ್ಡರ್ ಹೇಗೆ ಎಕ್ಸೆಪ್ಟ್ ಮಾಡ್ಕೋಬೇಕು, ಹೇಗೆ ಸಿಪ್ ಮಾಡಬೇಕು, ಹೇಗೆ ಕೊರಿಯರ್ ಬಾಯ್ಗೆ ಕಳಿಸ್ಬೇಕು, ಪ್ರತಿಯೊಂದನ್ನು ನಾನು ಡೀಟೇಲ್ ಆಗಿ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಯಾಕಂದ್ರೆ ನಂತರ ಯಾರಾದ್ರೂ ನ್ಯೂ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ಇವಾಗ ನಾನು ಮೀಶೋದು ಫಸ್ಟ್ ಆರ್ಡರ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಈ ಚೂಡಿದಾರ್ಸು ಏನೇ ಇರ್ಲಿ ನಮ್ಗೆ ಒಂದು ಫಸ್ಟ್ ಒನ್ ಅನ್ನೋದು ತುಂಬಾನೇ ಖುಷಿ ಕೊಡುತ್ತೆ. ಚಿಕ್ಕ ಬಿಸ್ನೆಸ್ ಆಗಿರ್ಬೋದು, ದೊಡ್ಡ ಬಿಸ್ನೆಸ್ ಆಗಿರ್ಬೋದು. ಸೊ ಏನೋ ಒಂದು ನಾವು ಟ್ರೈ ಮಾಡ್ತಾ ಇದ್ದೀವಿ ಹೌಸ್ ವೈಫ್ ಅಂದಾಗ ಸಪೋರ್ಟ್ ಮಾಡಿ. ಆದಷ್ಟು ನನ್ನ ಬಿಸ್ನೆಸ್ ನಾನು ಇನ್ನೂ ದೊಡ್ಡ ಲೆವೆಲ್ಗೆ ತಗೊಂಡೋಗೋಣ ಅನ್ಕೊಂಡಿದೀನಿ. ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಾಗುತ್ತೆ ಅನ್ಕೊಂಡಿದೀನಿ. ಜಸ್ಟ್ ಇದನ್ನ ಹಾಕ್ಬಿಟ್ಟು ಪ್ಯಾಕ್ ಮಾಡಿದೀನಿ. ಬಿಫೋರ್ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ನಾವು ಒಂದ್ಸತಿ ಓಪನ್ ಮಾಡಿ ನೋಡಿರ್ಬೇಕು. ಯಾಕಂದ್ರೆ ಏನಾದ್ರು ಡ್ಯಾಮೇಜ್ ಇದ್ರೆ ರಿಟರ್ನ್ ತುಂಬಾನೇ ರಿಟರ್ನ್ಸ್ ಆಗುತ್ತೆ ಮೀಶೋದಲ್ಲಿ. ಅಂಡ್ ಇದು ಪಾಡ್ ಅಂತ ಹೇಳ್ತಾರೆ. ಇದು ಇರೋದನ್ನೇ ನಾವು ತರಿಸ್ಕೋಬೇಕು. ಇಲ್ಲಿ ಬಿಲ್ ನ ಇಡ್ಬೋದು ನಾವು. ಅಂಡ್ ಇಲ್ಲಿ ಗಮ್ ಕೊಟ್ಟಿರ್ತಾರೆ, ಇದನ್ನ ತೆಗ್ದ್ಬಿಟ್ಟು ಅನ್ಸ್ಬಿಟ್ರೆ ಸಾಕು, ನೀಟಾಗಿ ಪ್ಯಾಕ್ ಆಗುತ್ತೆ. ಇಷ್ಟ ಆದ್ರೆ ಮುಗೀತು. ಸೊ ಇದು ನಾರ್ಮಲ್ ಕವರು. ಇನ್ಸ್ಟಾಗ್ರಾಮ್ ಅಲ್ಲಿ ಬುಕಿಂಗ್ ಆಗೋರಿಗೆ ಅಂತ ನಾನು ತರಿಸಿದ್ದೆ. ಮೀಶೋ ಕವರು ಗೊತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಮೀಶೋದಲ್ಲಿ ಮಾಡ್ತಾ ಇರ್ತಾರಲ್ಲ ಅದೇ ತರ ಬರೋದು. ಅಂದ್ರೆ ಅದು ಮೀಶೋ ಅಂತೆಲ್ಲ ಬರ್ದಿರ್ತಾರೆ. ಅಂಡ್ ಇದು ನಂದು ಮೀಶೋದಿಂದ ಸೆಕೆಂಡ್ ಆರ್ಡರ್ ಸಾರಿ. ಸೊ ನಾನು ಇದನ್ನ ಆಲ್ರೆಡಿ ವೇರ್ ಮಾಡಿ ತೋರಿಸಿದ್ದೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಆಗಿ ನೀಟಾಗಿ ತೋರಿಸಿದೀನಿ. ಸೊ ಇದನ್ನ ನಾನು ಪ್ಯಾಕ್ ಮಾಡ್ತಾ ಇರೋದು. ಇದು ಇಲ್ಲಿ ಬೆಂಗಳೂರಂದೇ ಬುಕ್ ಮಾಡಿರೋದು. ಅವ್ರು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಂಗೆ ಮೆಸೇಜ್ ಮಾಡಿದ್ರು ಬುಕಿಂಗ್ ಮಾಡ್ಕೋತೀನಿ ಅಂತ.
ಸೊ ನಾನು ಅವ್ರಿಗೆ ಮೀಶೋದಲ್ಲಿ ಐಡಿ ಕಳಿಸ್ದೆ, ಮೀಶೋದಲ್ಲಿ ಬುಕ್ ಮಾಡ್ಕೊಳ್ಳಿ ನನ್ನ ಐಡಿನೇ ಇದು ಅಂತ. ಸೊ ಅವರೇ ಬುಕ್ ಮಾಡಿದ್ದಾರೆ, ಅವ್ರಿಗೇನೆ ಕಳಿಸ್ತಾ ಇರೋದು. ಬೆಂಗಳೂರಲ್ಲಾದ್ರಂತೂ ವಿದಿನ್ 1 ಡೇ ಆ 2 ಡೇಸ್ಗೆ ಡೆಲಿವರಿ ಆಗ್ಬಿಡುತ್ತೆ. ಮೀಶೋದಲ್ಲಾದ್ರೂ ಬುಕ್ ಮಾಡ್ಕೋಬಹುದು, ಇಲ್ಲ ಡೈರೆಕ್ಟ್ ನನ್ನ ಹತ್ರನೂ ಬುಕ್ ಮಾಡ್ಕೋಬಹುದು. ನನ್ನ ಹತ್ರ ಬುಕ್ ಮಾಡಿದ್ರೆ ನಾವು ಪ್ರೊಫೆಷನಲ್ ಕೊರಿಯರ್ ಕಳಿಸ್ತೀನಿ, 1 ದಿನದಲ್ಲೇ ಡೆಲಿವರಿ ಕೊಡ್ತಾರೆ. ಸೊ ಇದೇ ತರ ಬುಕಿಂಗ್ ಮಾಡಿ ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಬಂದಿರೋದೇ 2 ಆರ್ಡರು. ಮೀಶೋದಿಂದ ಮಾಡೋದು ಒಂದು ತರ ಅಫಿಷಿಯಲ್ ವರ್ಕ್ ಇದು, ಹಾಗಾಗಿ ನನ್ಗೆ ಏನೋ ಒಂಥರ ಎಕ್ಸೈಟ್ಮೆಂಟ್ ಇದೆ. ನನ್ನ ಹತ್ರ ಇರೋದು ಒಂದು 30-40 ಇದಾವೆ ಸೀರೆಗಳು ಅಂಡ್ 30 ಡ್ರೆಸ್ ಇದಾವೆ. ಎಲ್ಲಾನು ಅಪ್ಲೋಡ್ ಮಾಡ್ತೀನಿ, ಎಲ್ಲಾನು ಬುಕಿಂಗ್ ಮಾಡ್ಕೊಳ್ಳಿ ಆದಷ್ಟು. ಸೊ 2 ಅಂತೂ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಕೊರಿಯರ್ ಬಾಯ್ ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಕೊಟ್ಟು ಕಳಿಸ್ತೀನಿ. ನೋಡೋಣ ಪ್ರೊಸೀಜರ್ ಇದೆ ಹೇಗ್ ಬರುತ್ತೆ, ಆಮೇಲೆ ನಮ್ಗೆ ಯಾವಾಗ ಬ್ಯಾಂಕಿಗೆ ಅಮೌಂಟ್ ಬರುತ್ತೆ, ಎಲ್ಲಾನು ಪ್ರತಿಯೊಂದು ಡೀಟೇಲ್ ಕೊಡ್ತಾ ಹೋಗ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, DS ಕಲೆಕ್ಷನ್ ಅಂತ ಯೂಟ್ಯೂಬ್ ಅಲ್ಲಿ ಇದೆ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮೇಶೋ ಸೆಲ್ಲರ್ ಅಕೌಂಟ್ ನಂದು DS ಕಲೆಕ್ಷನ್ 2026 ಅಂತ ಇರೋದು. ಆಕ್ಚುಲಿ DS ಕಲೆಕ್ಷನ್ ಒಬ್ರು ಮಾಡಿದ್ರು, ಬೇರೆ ಸ್ಟೇಟ್ ಅವ್ರು ಅನ್ಸುತ್ತೆ, ಅದು ತಗೊಳ್ಳಿಲ್ಲ. ಹಾಗಾಗಿ DS ಕಲೆಕ್ಷನ್ 2026 ಅಂತ ನಾನು ಮಾಡಿರೋದು. ಅದನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾನು ಏನೇ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಮೆಸೇಜ್ ಬರುತ್ತೆ, ನೋಟಿಫಿಕೇಶನ್. ಅವಾಗ ಈಸಿಯಾಗಿ ಸರ್ಚ್ ಮಾಡ್ಬೋದು, ಈಸಿಯಾಗಿ ನೀವು ಬುಕಿಂಗ್ ಮಾಡ್ಬೋದು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಕೂಡ ಮಾಡಿ. ಸೊ 2 ಅಂತೂ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಕೊರಿಯರ್ ಬಾಯ್ ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಕೊಟ್ಟು ಕಳಿಸ್ತೀನಿ. ನೋಡೋಣ ಪ್ರೊಸೀಜರ್ ಇದೆ ಹೇಗ್ ಬರುತ್ತೆ, ಆಮೇಲೆ ನಮ್ಗೆ ಯಾವಾಗ ಬ್ಯಾಂಕಿಗೆ ಅಮೌಂಟ್ ಬರುತ್ತೆ, ಎಲ್ಲಾನು ಪ್ರತಿಯೊಂದು ಡೀಟೇಲ್ ಕೊಡ್ತಾ ಹೋಗ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, DS ಕಲೆಕ್ಷನ್ ಅಂತ ಯೂಟ್ಯೂಬ್ ಅಲ್ಲಿ ಇದೆ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮೇಶೋ ಸೆಲ್ಲರ್ ಅಕೌಂಟ್ ನಂದು DS ಕಲೆಕ್ಷನ್ 2026 ಅಂತ ಇರೋದು. ಆಕ್ಚುಲಿ DS ಕಲೆಕ್ಷನ್ ಒಬ್ರು ಮಾಡಿದ್ರು, ಬೇರೆ ಸ್ಟೇಟ್ ಅವ್ರು ಅನ್ಸುತ್ತೆ, ಅದು ತಗೊಳ್ಳಿಲ್ಲ. ಹಾಗಾಗಿ DS ಕಲೆಕ್ಷನ್ 2026 ಅಂತ ನಾನು ಮಾಡಿರೋದು. ಅದನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾನು ಏನೇ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಮೆಸೇಜ್ ಬರುತ್ತೆ, ನೋಟಿಫಿಕೇಶನ್. ಅವಾಗ ಈಸಿಯಾಗಿ ಸರ್ಚ್ ಮಾಡ್ಬೋದು, ಈಸಿಯಾಗಿ ನೀವು ಬುಕಿಂಗ್ ಮಾಡ್ಬೋದು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಕೂಡ ಮಾಡಿ.